Hello everyone, this is Manjunath Hudi. I am going to explain about part 2 of Indian judiciary system in Kannada and English both. ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ಬಗ್ಗೆ ಮಾಡಿದ್ದೆ. ಈ ವಿಡಿಯೋದಲ್ಲಿ ಪಾರ್ಟ್ 2 ಆಗಿ ಇಲ್ಲಿ ಕಂಟೆಂಟ್ನಲ್ಲಿ ಕೊಟ್ಟಂತಹ ಇನ್ ಪಾರ್ಟ್ 1 had explained about the structure and functions of Supreme Court and High Court. In this video, I am going to explain about subordinate courts and revenue courts. So let us start with the subordinate courts. Subordinate courts ಅಂತಂದರೆ ಅಧೀನ ನ್ಯಾಯಾಲಯಗಳು. ಅಧೀನ ನ್ಯಾಯಾಲಯಗಳು 1948ರಲ್ಲಿ ನಡೆದ ನ್ಯಾಯಾಲಯಗಳ ಸಮ್ಮೇಳನದಿಂದ ಅಧೀನ ನ್ಯಾಯಾಲಯಗಳು ಸ್ವಾಯತ್ತತೆಗೆ ಬಂದವು. ನಂತರ ಮುಖ್ಯವಾಗಿ ಈ ಸಬಾರ್ಡಿನೇಟ್ ಕೋರ್ಟ್ಸಲ್ಲಿ ಸಿವಿಲ್ ಕೋರ್ಟ್ಸ್ ಮತ್ತು ಕ್ರಿಮಿನಲ್ ಕೋರ್ಟ್ಸ್. In the subordinate courts, there are two types of courts. Those are civil courts and criminal courts. Firstly, in a civil courts ಅಂದರೆ ನಾಗರಿಕ ನ್ಯಾಯಾಲಯಗಳು ಮತ್ತು ಕ್ರಿಮಿನಲ್ ಕೋರ್ಟ್ಸ್ ಅಂದರೆ ಅಪರಾಧ ನ್ಯಾಯಾಲಯಗಳು. These subordinate courts are under the district courts. ಈ subordinate courts ಎಲ್ಲಿ ಬರ್ತಾವೆ ಅಂತಂದ್ರೆ ಜಿಲ್ಲಾ ವಿಭಾಗದಲ್ಲಿ ಬರ್ತಾವೆ. ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಕೇಂದ್ರ ವಿಭಾಗದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೀನ್ಸ್ ಸುಪ್ರೀಂ ಕೋರ್ಟ್, ರಾಜ್ಯ ವಿಭಾಗದಲ್ಲಿ ಉಚ್ಚ ನ್ಯಾಯಾಲಯ ಮೀನ್ಸ್ ಹೈಕೋರ್ಟ್, ಇನ್ನು ಜಿಲ್ಲಾ ವಿಭಾಗದಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಅಧೀನ ನ್ಯಾಯಾಲಯಗಳು ಬರ್ತಾವೆ. ಅಧೀನ ನ್ಯಾಯಾಲಯದಲ್ಲಿ ಎರಡು ವಿಧ, ಸಿವಿಲ್ ಕೋರ್ಟ್ಸ್ ಮತ್ತು ಕ್ರಿಮಿನಲ್ ಕೋರ್ಟ್ಸ್. ಆ ಸಿವಿಲ್ ಕೋರ್ಟ್ಸ್ದಲ್ಲಿ ಮತ್ತೆ 4 ವಿಧವಾಗಿ ವಿಂಗಡಿಸಲಾಗಿದೆ. ದೋಸ್ 4 ಆರ್ ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜಸ್ ಅಂದರೆ ಒಂದನೇದು ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಎರಡನೇದು ಕೋರ್ಟ್ ಆಫ್ ಅಡಿಷನಲ್ ಸಬಾರ್ಡಿನೇಟ್ ಜಡ್ಜಸ್ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಥರ್ಡ್ ಒನ್ ಈಸ್ ಕೋರ್ಟ್ ಆಫ್ ಮುನ್ಸಿಫ್ ಅಂದರೆ ಮುನ್ಸಿಫ್ ನ್ಯಾಯಾಲಯ, ನಾಲ್ಕನೇದು ಕೋರ್ಟ್ ಆಫ್ ಅಡಿಷನಲ್ ಮುನ್ಸಿಫ್ ಅಂದರೆ ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ. ಇವುಗಳು ಹೇಗೆ ಇಲ್ಲಿ ಎರಡನೇದು ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಕೋರ್ಟ್ಸ್ ಆರ್ ಸಬಾರ್ಡಿನೇಟ್ ಕೋರ್ಟ್ಸ್ದ ಒಂದು ಉಪ ನ್ಯಾಯಾಲಯಗಳು. ನೆಕ್ಸ್ಟ್ ಕ್ರಿಮಿನಲ್ ಕೋರ್ಟ್ಸಲ್ಲಿ those are 4 courts such as Chief Magistrate Court, First Grade Magistrate Court, Second Grade Magistrate Court and Third Grade Magistrate Court. ಆ್ಯಂಡ್ ಇದೊಂದು ಬರ್ತಿದ್ದೆ ಹೇಳೋದ್ರಲ್ಲಿ ಸಿವಿಲ್ ಕೇಸಸ್ ಅಂದರೆ ಸಚ್ ಆಸ್ ಎಕ್ಸಾಂಪಲ್ಸ್ ಸಚ್ ಆಸ್ ಮೆಡಿಕಲ್ ಮಾಲ್ ಪ್ರಾಕ್ಟೀಸ್, ಫ್ರಾಡ್ ಆ್ಯಂಡ್ ಪ್ರಾಪರ್ಟಿ ಡಿಸ್ಪ್ಯೂಟ್. ಅದೇ ಕ್ರಿಮಿನಲ್ ಕೇಸಸ್ ಅಂದರೆ ಮರ್ಡರ್, ಅಸಾಲ್ಟ್, ಥೆಫ್ಟ್, ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಆಗಿರ್ಬೋದು. ಇಲ್ಲಿ ಕ್ರಿಮಿನಲ್ ಕೋರ್ಟ್ಸ್ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಈಸ್ ಕಾಲ್ಡ್ ಇನ್ ಕನ್ನಡ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಕ್ರಿಮಿನಲ್ ಕೇಸ್ಗೆ ನಾವು ಡೆತ್ ಸೆಂಟೆನ್ಸನ್ನು ಕೊಡೋಕ್ಕಾಗಲ್ಲ ಅಥವಾ ಅಲ್ಲಿ ಒಂದು ಹೆಚ್ಚಿನ ನ್ಯಾಯಾಲಯಕ್ಕೆ ಹೋಗೋಕ್ಕೆ ಆಗಲ್ಲ. ಸೊ ಅದಕ್ಕೆ ಇಲ್ಲಿ 4 ಥರದ ನ್ಯಾಯಾಲಯಗಳಿವೆ. ಒಂದು ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಈ ನ್ಯಾಯಾಲಯಕ್ಕೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಅಧಿಕಾರವಿರುವುದಿಲ್ಲ, ಬಟ್ 7 ವರ್ಷದವರೆಗೆ ಶಿಕ್ಷೆಯನ್ನು ನೀಡಬಹುದು ಈ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಇನ್ನು ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತಂದರೆ ಈ ನ್ಯಾಯಾಲಯ ಮೇಲ್ದರ್ಜೆ ಅಧಿಕಾರ ಪಡೆದಂಥವರು 3 ವರ್ಷಗಳಿಗೆ ಶಿಕ್ಷೆಯನ್ನು ವಿಧಿಸುವುದು ಅಥವಾ 5,000 ದಂಡವನ್ನು ಹಾಕಬಹುದಾಗಿದೆ, ಅಥವಾ ಎರಡನ್ನೂ ನೀಡುವ ಅಧಿಕಾರವನ್ನು ಈ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟನ್ನು ಹೊಂದಿರುತ್ತದೆ. ಇನ್ನು ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತಂದರೆ ಫಾರ್ ಎಕ್ಸಾಂಪಲ್ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ 2 ವರ್ಷಗಳ ಶಿಕ್ಷೆಯನ್ನು ವಿಧಿಸ್ಬೋದು ಅಥವಾ 1,000 ರೂಪಾಯಿ ದಂಡವನ್ನು ಹಾಕಿ ಇದು ಒಂದು ನ್ಯಾಯವನ್ನು ನೀಡುತ್ತಾ, ಅಥವಾ ಸಮ್ಟೈಮ್ಸ್ ಇದು ಎರಡನ್ನು ವಿಧಿಸುವ ಅಧಿಕಾರವನ್ನು ಹೊಂದಿರ್ತದೆ. ಇನ್ನು ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ದಿಸ್ ಈಸ್ ಕಾಲ್ಡ್ ಇನ್ ಇಂಗ್ಲೀಷ್ ಆ್ಯಸ್ ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಇದು ಹೇಗೆ ಅಧಿಕಾರ ಹೊಂದಿರ್ತದೆ ಅಂತಂದ್ರೆ ಇದು ಅತಿ ಕಡಿಮೆ ಅಧಿಕಾರವನ್ನು ಹೊಂದಿದ್ದು, ಅಥವಾ ಇದು 1 ತಿಂಗಳ ಸೆರೆವಾಸವನ್ನು ನೀಡುತ್ತದೆ ಅಥವಾ 50 ರೂಪಾಯಿ ದಂಡ
ಅಥವಾ ಎರಡನ್ನೂ ವಿಧಿಸುವ ಅಧಿಕಾರವನ್ನು ಈ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಹೊಂದಿರ್ತದೆ ಇನ್ ಅ ಕ್ರಿಮಿನಲ್ ಕೋರ್ಟ್ಸ್. ನೆಕ್ಸ್ಟ್ ರೆವಿನ್ಯೂ ಕೋರ್ಟ್ಸ್. ರೆವಿನ್ಯೂ ಕೋರ್ಟ್ಸ್ ಅಂದರೆ ಕಂದಾಯ ನ್ಯಾಯಾಲಯಗಳು. ಕಂದಾಯ ನ್ಯಾಯಾಲಯಗಳು ಜಿಲ್ಲಾ ಮಟ್ಟದಲ್ಲಿ ಇರ್ತಾವೆ. ಇವು ಪ್ರತಿಯೊಂದು ಜಿಲ್ಲೆಯ ಕಂದಾಯ ನ್ಯಾಯಾಲಯಗಳನ್ನು ಹೊಂದಿರ್ತಾವೆ. ಇನ್ ಎವ್ರಿ ಡಿಸ್ಟ್ರಿಕ್ಟ್ ದೇರ್ ವಿಲ್ ಬಿ ಎ ಒನ್ ರೆವಿನ್ಯೂ ಕೋರ್ಟ್. ಆ್ಯಂಡ್ ಇಲ್ಲಿ ಏನಾಗ್ತದೆ ಅಂದ್ರೆ ಭೂ ಕಂದಾಯಗಳನ್ನು ವಿಚಾರಣೆ ಮಾಡ್ತಾರೆ. ನೆಕ್ಸ್ಟ್ ತಹಸೀಲ್ದಾರ್ ನ್ಯಾಯಾಲಯಗಳು. ಇಲ್ಲಿ ಏನಾಗ್ತದೆ ಅಂತಂದರೆ ಇದು ಅತಿ ಕೆಳಗಿನ ನ್ಯಾಯಾಲಯ ಆಗಿರ್ತದೆ ಮತ್ತು ತಹಸೀಲ್ದಾರ್ ಇಲ್ಲಿ ನ್ಯಾಯಾಧೀಶರಾಗಿರ್ತಾರೆ. ತಹಸೀಲ್ದಾರ್ ನ್ಯಾಯಾಲಯದಲ್ಲಿ ಅಂದರೆ ತಹಸೀಲ್ದಾರ್ ಕೋರ್ಟ್ನಲ್ಲಿ ತಹಸೀಲ್ದಾರರೇ ನ್ಯಾಯಾಧೀಶರಾಗಿರ್ತಾರೆ. ಈ ನ್ಯಾಯಾಲಯವನ್ನು ತಾಲೂಕು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಅಂಥೇಳಿ ಕರೀತಾರೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ತಾಲೂಕಾ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಮತ್ತು ಜಿಲ್ಲಾ ಉಪವಿಭಾಗ ಅಧಿಕಾರ ನ್ಯಾಯಾಲಯ, ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್. ಇಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂತಂದ್ರೆ AC ಅಸಿಸ್ಟೆಂಟ್ ಕಮಿಷನರ್, ಉಪವಿಭಾಗಾಧಿಕಾರಿ ಇಲ್ಲಿ ಕೆಲಸ ಮಾಡ್ತಾರೆ. ಇವರು ಏನು ಮಾಡ್ತಾರೆ ಅಂತಂದ್ರೆ ತಹಸೀಲ್ದಾರ್ ನೀಡಿದಂಥ ನಿರ್ಣಯಗಳನ್ನು ಅಥವಾ ಅದರ ವಿರುದ್ಧ ಸಲ್ಲಿಸಿದಂಥ ಮೇಲ್ಮನವಿಗಳನ್ನು AC ಅವರು ವಿಚಾರಣೆ ಮಾಡ್ತಾರೆ ಮತ್ತು ನ್ಯಾಯವನ್ನು ನೀಡ್ತಾರೆ. ಇನ್ನು ಡಿಸ್ಟ್ರಿಕ್ಟ್ ರೆವಿನ್ಯೂ ಕೋರ್ಟ್ಸ್ ಅಂದರೆ ಜಿಲ್ಲಾ ಕಂದಾಯ ನ್ಯಾಯಾಲಯ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಇಲ್ಲಿ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿ ನ್ಯಾಯಾಲಯಗಳು ನೀಡಲಾದಂಥ ತೀರ್ಪುಗಳ ವಿರುದ್ಧ ಸಲ್ಲಿಸಿದಂಥ ಮೇಲ್ಮನವಿಗಳನ್ನು ಇಲ್ಲಿ ವಿಚಾರಣೆ ಮಾಡಿ DC ಅವರು ಇದಕ್ಕೆ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಆ್ಯಂಡ್ ಕಮಿಷನರ್ ಕೋರ್ಟ್ ಅಂದರೆ ಆಯುಕ್ತರ ನ್ಯಾಯಾಲಯ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಆಯುಕ್ತರ ನ್ಯಾಯಾಲಯ ಅಂದರೆ DC ಆಗಿರ್ಬೋದು, AC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಲ್ಲರೂ ನೀಡಿದಂಥ ನ್ಯಾಯಗಳ ಬಗ್ಗೆ ಒಂದಷ್ಟು ತೀರ್ಪುಗಳ ಬಗ್ಗೆ ವಿರುದ್ಧ ಮೇಲ್ಮನವಿ ಬಂದಿರತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ವಿಭಾಗಾಧಿಕಾರಿ ಆಗಿರೋರು ಇದನ್ನು ಬಗೆಹರಿಸ್ತಾರೆ. ಈಸ್ ಕಾಲ್ಡ್ ಇನ್ ದಿಸ್ ಕೋರ್ಟ್ ತಹಸೀಲ್ದಾರ್ ಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್, ಡಿಸ್ಟ್ರಿಕ್ಟ್ ರೆವಿನ್ಯೂ ಕೋರ್ಟ್ನಲ್ಲಿ ಬಗೆಹರಿಯಲಾರದಂಥ ತೀರ್ಪುಗಳನ್ನು ಅಥವಾ ನ್ಯಾಯಗಳನ್ನು ಇವರು ಬಗೆಹರಿಸ್ತಾರೆ. ನೆಕ್ಸ್ಟ್ ಪೀಪಲ್ಸ್ ಕೋರ್ಟ್ ಅಥವಾ ಲೋಕ್ ಅದಾಲತ್. ಇದರ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂತಂದ್ರೆ ಭಾರತದ ನ್ಯಾಯ ವಿತರಣೆಯಲ್ಲಿ ಒಂದಷ್ಟು ವಿಳಂಬಗಳು ಆಗ್ಬೋದು ಅಥವಾ ನಾವು ಸಿವಿಲ್ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗೋದ್ರಿಂದ ಜಾಸ್ತಿ ವೆಚ್ಚಗಳು ಇರ್ತವೆ. ಕೋರ್ಟಿಗೆ ಇಂತಿಷ್ಟು % ಅಂತೇಳಿ ತುಂಬಬೇಕಿರ್ತದೆ ಯಾವುದೇ ಒಂದು ನ್ಯಾಯವನ್ನು ಬಗೆಹರಿಸಬೇಕಾದ್ರೆ. ಇದು ಒಂದಷ್ಟು ಬಡವರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ಲೋಕ ಅದಾಲತ್ ಅಥವಾ ಜನತಾ ನ್ಯಾಯಾಲಯಗಳನ್ನು ಸೃಷ್ಟಿ ಮಾಡಲಾಗಿದೆ. ದೋಸ್ ಆರ್ ಕಾಲ್ಡ್ ಪೀಪಲ್ಸ್ ಕೋರ್ಟ್ ಇನ್ ಇಂಗ್ಲೀಷ್. ಇದರ ಮುಖ್ಯ ಉದ್ದೇಶ ಏನಾಗಿರ್ತದಂದರೆ ಅದಕ್ಕಿಂತ ಮೊದಲು ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬರ್ತಾವೆ. ನಂತರ ಇವು ಎಲ್ಲೆಲ್ಲಿ ಪ್ರಸ್ತುತವಾಗಿ ಕೆಲಸ ಮಾಡತ್ತಾವ ಅಂದರೆ ಗುಜರಾತ್, ಫಾರ್ ಎಕ್ಸಾಂಪಲ್ ಗುಜರಾತ್, ದೆಹಲಿ, ಕರ್ನಾಟಕ ಮುಂತಾದ ಕೆಲವೊಂದು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇವುಗಳ ಪ್ರಮುಖ 3 ಗುಣಗಳನ್ನು ಹೇಳಬೇಕಂತಂದರೆ ಇಟ್ ಲೇಸ್ ಸ್ಟ್ರೆಸ್ ಆನ್ ಕಾಂಪ್ರಮೈಸ್ ಅಂದರೆ ರಾಜಿ ಸಂಧಾನಕ್ಕೆ ಹೆಚ್ಚು ಉತ್ಸುಕವಾಗಿರ್ತದೆ. ಇಟ್ ಈಸ್ ಅ ಫಾಸ್ಟ್ ಆ್ಯಂಡ್ ಚೀಪ್, ಇದು ಶೀಘ್ರಗತಿಯಲ್ಲಿ ಮತ್ತು ಮಿತವ್ಯಯವಾಗಿರುತ್ತದೆ. ನೆಕ್ಸ್ಟ್ ಇಟ್ ರೆಡ್ಯೂಸಸ್ ಜುಡಿಷಿಯಲ್ ಬರ್ಡನ್ ಆನ್ ಅದರ್ ಕೋರ್ಟ್ಸ್ ಅಂದರೆ ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನು ಇದು ಕಡಿಮೆ ಮಾಡ್ತದೆ. ಅಂದರೆ ಹೆಚ್ಚಿನ ಕೋರ್ಟ್ಗಳಲ್ಲಿ ಬೀಳ್ತಕ್ಕಂಥ ಒಂದಷ್ಟು ಕಂದಾಯಗಳ ಅಥವಾ ಒಂದಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟನ್ನು ಅಥವಾ ಅವರ ಎಕನಾಮಿಕಲ್ ಪರಿಸ್ಥಿತಿಗೆ ತಕ್ಕಂತೆ ಈ ನ್ಯಾಯಾಲಯಗಳು ತೀರ್ಪನ್ನು ನೀಡುವುದು ಅಥವಾ ಒಂದು ನ್ಯಾಯವನ್ನು ಬಗೆಹರಿಸಿದ ಪೀಪಲ್ಸ್ ಕೋರ್ಟ್ ಕೆಲಸ ಮಾಡ್ತದೆ. ಹಿಂದಿನ ವಿಡಿಯೋದಲ್ಲಿ ಮತ್ತೊಂದು ಹೇಳಿದ್ದೆ, ಏನಪ್ಪ ಅಂತಂದರೆ ರೆವಿನ್ಯೂ ಕೋರ್ಟ್ ಮತ್ತು ಸಬಾರ್ಡಿನೇಟ್ ಕೋರ್ಟ್ಸ್ ಜೊತೆಗೆ ಒಂದಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ
the questions which are related to Indian Constitution and judicial system. Let us start with the questions. First one is, who was the president of drafting committee? ಅಂದರೆ ಸಂವಿಧಾನ ರಚನೆಯ ಕಮಿಟಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. Next, the constitution was adopted on 26 January 1950, 26 December 1949, 26 November 1949, 24 January 1950. ಇದರಲ್ಲಿ ಯಾವುದಪ್ಪ ಅಂತಂದರೆ 26 November 1949. ಇದು RRB NTPC 2016 ಕೇಳುವಂಥ ಕ್ವಶನ್ ಆಗಿದೆ ಮತ್ತು ಕೆಲವೊಂದು ಸಮಯದಲ್ಲಿ ಇದನ್ನು PC ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. ಇನ್ನು ವಿಚ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಬಾರೋಡ್ ಫ್ರಮ್ USA? ಅಂದರೆ ಅಮೇರಿಕಾ. ಫಾರ್ ಎಕ್ಸಾಂಪಲ್ ಅಮೇರಿಕಾದಿಂದ ನಾವು ಏನನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಂಡಿವಿ, ಏನನ್ನ ನಾವು ತೊಗೊಂಡಿವಿ ಅಂತಂದರೆ ರೂಲ್ಸ್ ಆಫ್ ಲಾ ಅಥವಾ ಫಂಡಮೆಂಟಲ್ ರೈಟ್ಸ್, ರಿಜಿಡ್ ಕಾನ್ಸ್ಟಿಟ್ಯೂಷನ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಯಾವುದನ್ನು ತೊಗೊಂಡಿವಿ ಅಂದರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಿಂದ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಂಡಿವಿ. ನೆಕ್ಸ್ಟ್, ಟೋಟಲ್ ಮೆಂಬರ್ಸ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ವೇರ್? ಅಂದರೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಮ್ಮ ಅಸೆಂಬ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಒಳಗೆ ಎಷ್ಟು ಜನ ಸದಸ್ಯರಿದ್ದರು ಅಂತಂದರೆ 389. ಇದು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ಇನ್ ಅ ಲಾಸ್ಟ್ ವಿಡಿಯೋ ಇನ್ ಪಾರ್ಟ್ 1. ಎಷ್ಟಂತಂದರೆ 389. ಇನ್ನು ನೆಕ್ಸ್ಟ್, ವಿಚ್ ಈಸ್ ಕಾಲ್ಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್? ಅಂದರೆ ಕಾನ್ಸ್ಟಿಟ್ಯೂಷನ್ನ ಹೃದಯ ಭಾಗ ಅಂತ ಯಾವುದನ್ನು ಕರೀತಾರೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್. ಯಾವುದನ್ನು ಹೃದಯ ಭಾಗ ಅಂತ ಕರೀತಾರೆ? ಇದನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ಪ್ರಿಯಾಂಬಲ್ ಅಂದರೆ ಪ್ರಸ್ತಾವನೆಯನ್ನು, ಕಾನ್ಸ್ಟಿಟ್ಯೂಷನ್ನ ಪ್ರಸ್ತಾವನೆಯನ್ನು ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದನ್ನು 2016 ಒಂದು ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ನೆಕ್ಸ್ಟ್, ಹೂ ಪ್ರಪೋಸ್ಡ್ ದ ಕ್ರಿಯೇಷನ್ ಆಫ್ ಪ್ರಿಯಾಂಬಲ್ ಬಿಫೋರ್ ದ ಡ್ರಾಫ್ಟಿಂಗ್ ಕಮಿಟಿ? ಅಂದರೆ ಸಂವಿಧಾನ ರಚನೆಯ ಸಮಿತಿಯ ಮುಂದೆ ಯಾರು ಮೊದಲು ಕಾನ್ಸ್ಟಿಟ್ಯೂಷನ್ನ ಪ್ರಪೋಸ್ ಮಾಡಿದ್ರು, ಪ್ರಸ್ತಾವನೆಯನ್ನು ಪ್ರಪೋಸ್ ಮಾಡಿದ್ರು ಅಂದರೆ ಜವಾಹರ್ಲಾಲ್ ನೆಹರು. ಇನ್ನು ಅಧ್ಯಕ್ಷರು ಯಾರಾಗಿದ್ದರು? BR ಅಂಬೇಡ್ಕರ್ ಅವರು. ನೆಕ್ಸ್ಟ್ ಕ್ವಶನ್, ಇಂಡಿಯಾ ಬಾರೋಡ್ ದ ಐಡಿಯಾ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್? ಅಂದರೆ ಯಾವ ಸಂವಿಧಾನದಿಂದ ಮೂಲದಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಂಡ್ರು? ಅಂದರೆ ಆನ್ಸರ್ ಈಸ್ ಐರ್ಲ್ಯಾಂಡ್. ನಂತರ, which feature of Constitution of India resembles the American Constitution? This is also called as from American Constitution which we were adopted. ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಅಮೇರಿಕಾ ಕಾನ್ಸ್ಟಿಟ್ಯೂಷನ್ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅದನ್ನೇ ನಾವು ಫಾಲೋ ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಂಡಿವಿ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್? ಅಂದರೆ ಪಾರ್ಟ್ ಟೋಟಲ್ ನಾನು ಹೇಳಿರೋ ಹಾಗೆ ಟೋಟಲ್ ದೇರ್ ಆರ್ 25 ಪಾರ್ಟ್ಸ್, ಅಂದರೆ 25 ಭಾಗಗಳಿದಾವೆ. ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತವಾಗಿ 25 ಭಾಗಗಳಿದಾವೆ. ಅದರಲ್ಲಿ ಯಾವ್ಯಾವ ಪಾರ್ಟ್ ಯಾವುದ್ಯಾವುದಕ್ಕೆ ಅಂತೇಳಿ ನೀವು ನೋಡ್ಬೋದು. ಪಾರ್ಟ್ 1 ಸ್ಟೇಟ್ಸ್ ಬಗ್ಗೆ, ಅಂದರೆ ಹೊಸದಾಗಿ ಆಗಿರತಕ್ಕಂಥ ಸ್ಟೇಟ್ಗಳ ಬಗ್ಗೆ ಇರ್ತದೆ.
ಇನ್ನು ಪಾರ್ಟ್ 2 ಬಗ್ಗೆ 2ದಲ್ಲಿ ಬಂದರೆ ಸಿಟಿಸನ್ಸ್ ಆಫ್ ಇಂಡಿಯಾ. 2ನೇ ಪಾರ್ಟ್ನಲ್ಲಿ ಸಿಟಿಸನ್ಸ್ ಆಫ್ ಇಂಡಿಯಾ ಬಗ್ಗೆ ಒಂದು ಪ್ರಸ್ತುತಿ ಇದೆ. ನಂತರ ಪಾರ್ಟ್ 3ಯಲ್ಲಿ ಫಂಡಮೆಂಟಲ್ ರೈಟ್ಸ್. ಪಾರ್ಟ್ 4ದಲ್ಲಿ ಡೈರೆಕ್ಟಿವ್ ಸ್ಟೇಟ್ಸ್ ಆಫ್ ಪ್ರಿನ್ಸಿಪಲ್ಸ್. ಅದೇ ಆನ್ಸರ್ ಈಸ್ 4. Next question, which article of Indian Constitution authorizes the Parliament to form a new state? ಯಾವ ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥರೈಸ್ ದ ಪಾರ್ಲಿಮೆಂಟ್ ಆಫ್ ನ್ಯೂ ಸ್ಟೇಟ್, ಅಂದರೆ ಹೊಸ ಸ್ಟೇಟ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಅಂದರೆ ಪಾರ್ಟ್ 1ದಲ್ಲಿ ಇದು ಬರ್ತದೆ, ಆರ್ಟಿಕಲ್ 3. ಆನ್ಸರ್ ಈಸ್ ಆರ್ಟಿಕಲ್ 3. Free and compulsory education for all children is provided until they attain the age of. ಅಂದರೆ ಇದು ಒಂದು 11th ಫಂಡಮೆಂಟಲ್ ಡ್ಯೂಟಿ ಆಫ್ ಪೇರೆಂಟ್ಸ್ and this is also fundamental rights to the children's which are in between the age of 6 to 14. ಸೊ ಅವರಿಗೆ ಪ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ನ ನೀಡುವುದು ನಮ್ಮ ಭಾರತ ಸರ್ಕಾರದ ಒಂದು ಕರ್ತವ್ಯ ಆಗಿದೆ. ಸೊ ಇದರ ಮ್ಯಾಕ್ಸಿಮಮ್ ಅಂದರೆ ಎಲ್ಲಿವರೆಗೆ ಯಾವ ಏಜ್ ತನಕ ರೀಚ್ ಆಗೋ ಮಟ್ಟ ನೀಡಬೇಕಂತಂದರೆ 14 ಏಜ್. ನೆಕ್ಸ್ಟ್, ಸಿಟಿಸನ್ ಆಫ್ ಇಂಡಿಯಾ ಕ್ಯಾನ್ ವೋಟ್ ಅಟ್ ದ ಏಜ್ ಆಫ್. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಭಾರತದ ಪ್ರಜೆ ತನ್ನ ಯಾವ ಏಜ್ನಲ್ಲಿ, ಅಂದರೆ ಯಾವ ಏಜ್ ಸ್ಟಾರ್ಟ್ ಆದ ನಂತರ ವೋಟ್ ಮಾಡ್ಬೋದು ಅಂತಂದರೆ 18 ಇಯರ್ಸ್. ನೆಕ್ಸ್ಟ್, ಹೂ ಈಸ್ ದ ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳ ಒಂದು ಫಾದರ್ ಅಥವಾ ಗಾರ್ಡಿಯನ್ ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ ಜುಡಿಷರಿ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ. ಆನ್ಸರ್ ಈಸ್ ಜುಡಿಷರಿ. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಫಂಡಮೆಂಟಲ್ ಡ್ಯೂಟೀಸ್? ನಾನು ಹೇಳಿರುವಾಗೆ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 4A 51A ಪಾರ್ಟ್ 4A ಮತ್ತು ಆರ್ಟಿಕಲ್ 51A ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆನ್ಸರ್ ಈಸ್ ಆರ್ಟಿಕಲ್ 51A. ನೆಕ್ಸ್ಟ್, ದ ಜಡ್ಜ್ ಆಫ್ ದ ಹೈಕೋರ್ಟ್ ಹೋಲ್ಡ್ಸ್ ಆಫೀಸ್ ಟಿಲ್ ಹಿ ರೀಚಸ್ ದ ಏಜ್ ಆಫ್. ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಲಾಸ್ಟ್ ಸ್ಲೈಡ್ದಲ್ಲಿ ಪಾರ್ಟ್ 1ದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ he can able to holds the office for 65 years and the judge of high court holds office till he reaches the age of 62 years. Answer is 62 years. And thank you. In the next ನಿಮಗೆ ಒಂದಷ್ಟು ವಿಡಿಯೋಗಳ ಮೂಲಕ ನಾನು ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ thank you so much for seeing this video. Thank you. Bye bye.